ಸೊ ಆ್ಯಂಡ್ ರೆಂಟಲ್ಗೆ ಮನೆ ಹುಡುಕ್ತಾ ಇದೀವಿ ನಾವು. ಆಯಿತು, ನನಗೂ ಹೊಟ್ಟೆ ಹಸಿವಾಗ್ತೈತಿ. ಇವ್ರು ಇನ್ನೂ ಕರ್ಕೊಂಡೇ ಹೋಯ್ತಾರ ನನಗೆ. ನನ್ನ ಮನೇಲಿ ಬೆಳಗ್ಗೆಯಿಂದ ಊಟ ಮಾಡಿ ಲವ್ ಸಾಂಗ್ಸ್ ಅಂತೆ. ಲವ್ ಕೆಳಗೆ ಬಂದು ಮರಳಿ ಅವಳು ಬರಲು ನನ್ನ ಸ್ವಪ್ನಗಳು. ರಾಜು ಬಿಲ್ ಪೇ ಮಾಡಿ ಬಾ, ಹೋಗಿರ್ತೀರಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗೆ ರೆಡಿಯಾಗಿ ಹೋಗ್ತಾ ಇರೋದು ಅಂತ ಅಂದರೆ, ನಾನು ಆಕಾಶ್ ಮತ್ತೆ ಇವತ್ತು ಸ್ಟೋರೇಜ್ ಫುಲ್ ಅದ ಅಂದ್ಬಿಡ್ತು, ಅದಕ್ಕೆ ಸಡನ್ನಾಗಿ ಪಾಸ್ ಮಾಡಿದೆ. ಸೊ ಇಬ್ರದ್ದು ಬರ್ತಡೇ ಒಟ್ಟಿಗೆ ಇದೆ. ಸೊ ಟ್ರೀಟ್ ನಾನು ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ತೀನಿ. ಅದನ್ನು ನಾನು ಯಾವುದೂ ತಿನ್ನಲ್ಲ. ಸೊ ನಾನು ರಾಜುನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ರಾಜು. ಆ್ಯಂಡು ಗೈಸ್ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ ಆಗಿರೋದು ಇವಾಗ ಅಂದರೆ, ಮನೆ ಖಾಲಿ ಮಾಡ್ತಾ ಇದೀವಿ ನಾವು. ರೆಂಟಲ್ಗೆ ಯಾವ್ದನ್ನ ಮನೆ ಹುಡುಕ್ತಾ ಇದೀವಿ ನಿಮ್ದು. ಆ್ಯಂಡ್ ರೆಂಟಲ್ಗೆ ಮನೆ ಹುಡುಕ್ತಾ ಇದೀವಿ ನಾವು. ಯಾವ್ದಾನ ರೆಂಟಲ್ಗೆ ನಿಮಗೆ ಮನೆ ಯಾವ್ದನ್ನ ಗೊತ್ತಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ನನಗೆ ರವಿ115 ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅದನ್ನ ರೆಂಟಲ್ ಹೌಸ್ ಇದ್ದರೆ. ಸೊ ನನಗೆ ಕಾಲೇಜ್ ಇರೋದು RNS ಕಾಲೇಜು, ಚಂದ್ಸಂದ್ರ ಹತ್ರ. ಅದಕ್ಕೂ ನಿಯರ್ ಆಗಬೇಕು. ಆ್ಯಂಡ್ ನಮ್ಮ ಮಮ್ಮಿಗೆ ಎಲ್ಲದಕ್ಕೂ ನಿಯರ್ ಆಗಬೇಕು ಅಂತ ಯಾವ್ದನ್ನ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೀವು ಹೋಗ್ತಾ ಇದೀವಿ. ಫಸ್ಟ್ ನಿಮಗೆ ಆಕಾಶ್ದು ಒಂದು ಒಳ್ಳೆ ಶೋಕಿ ತೋರಿಸ್ತೀನಿ ನೋಡಿ. ಆಕಾಶ್ ಬಿತ್ತಿಕೊಂಬಿಟ್ಟ ಅಲ್ಲಿ ಖಾಲಿ ಬಾಟ್ಲ್ ಇಟ್ಕೊಂಡು ಫ್ಲೆಕ್ಸ್ ಮಾಡ್ತಾನೆ ಬಸ್ ಸ್ಟಾಪಲ್ಲಿ ಹೋಗೋರು ಬರೋ ಹತ್ರ ಎಲ್ಲ. ಅದು ನಾವೆಲ್ಲ ಏನಕ್ಕೆ ಹಿಂಗೆ ನಿಂತಿದ್ದೀವಿ ಅಂತಂದರೆ, ಒಬ್ಬ ಬರಬೇಕು, ರೋಹಿತ್ ಬರಬೇಕು. ರೋಹಿತ್ನ ಕರ್ಕೊಂಡು ಹೋಟೆಲ್ಗೆ ಊಟ ಮಾಡೋಕೆ ಹೋಗ್ಬೇಕು. ಸೊ ಹೋಗೋಣ, ಊಟ ಮಾಡಿಕೊಂಡು ಬರೋಣ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಟೈಮ್ ಆಯಿತು, ನನಗೂ ಹೊಟ್ಟೆ ಹಸಿವಾಗ್ತೈತಿ. ಇವ್ರು ಇನ್ನೂ ಕರ್ಕೊಂಡೇ ಹೋಯ್ತಾರೆ ನನಗೆ. ನನ್ನ ಮನೇಲಿ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಕಣಲ್ಲಿ. ತಿನ್ನಬೇಕು ಅಂತಲೇ ಊಟ ಮಾಡಿಲ್ಲ. ಊಟ ತಿನ್ನೋಕ್ಕೆ ಇಲ್ಲ, ಊಟ ತಿನ್ನೋಕ್ಕೆ. ಸೊ ಗೈಸ್ ಬಂದ್ರಿ ನಾವು ಇವಾಗ. ಎಲ್ಲಿ ಕರ್ಕೊಂಬಂದಿದ್ದೀನಿ ಅಂದರೆ, ನಾನು ಹೋಗೋ ರೆಗ್ಯುಲರ್ ರೆಸ್ಟೋರೆಂಟ್ಗೆ ಕರ್ಕೊಂಬಂದಿದ್ದೀನಿ ಇವ್ರನ್ನ. ಅವ್ನು ಆಕಾಶು ಮತ್ತು ರೋಹಿತ್ ಎಲ್ಲ ಕೇಕ್ ತೊಗೊಂಡು ಬರ್ತಾರೆ ಎಲ್ಲ. ಸೊ ಬನ್ನಿ ನಾವು ಹೋಗೋಣ. ನೋಡಿ ನಾನು ಬರೋ ರೆಗ್ಯುಲರ್ ರೆಸ್ಟೋರೆಂಟ್ ಇದೇ ಗೈಸ್. ಎಲ್ಲರಿಗೂ ಇಷ್ಟ ಆಗೋದು ಯಾಕೆ ಹೇಳ್ರಿ, ಇಲ್ಲಿ ಚೆನ್ನಾಗಿರುತ್ತೆ ಫುಡ್ ಅಂತ ಕರ್ಕೊಂಬರ್ತೀನಿ. ಎಲ್ಲರೂ ಇಲ್ಲಿಗೆ ತಿನ್ನೋದು. ನೀವು ಬಂದು ತಿನ್ನಿ ಗೈಸ್, ಚೆನ್ನಾಗಿರುತ್ತೆ. ನೀನು ವೆಜ್ಜು ನಾನ್ ವೆಜ್ ತಿನ್ನು ನನಗೋಸ್ಕರ. ಸೊ ಬನ್ನಿ, ಅವ್ರು ಬರ್ತಾ ಇದ್ದಾರಂತೆ. ಅಷ್ಟರಲ್ಲಿ ಕೇಕ್ನ ಕೇಕ್ ಅಂತೀನಿ. ಅಷ್ಟರಲ್ಲಿ ಏನೇನು ಬೇಕೋ ಅದನ್ನು ಆರ್ಡ್ರ್ ಮಾಡೋಣ. ಇಟ್ಸ್ಕೋ ಗೈಸ್. ಬಂದಿರೋ ಬಾಯ್ಸ ಆಕಾಶು ಕೇಕ್ ತೊಗೊಂಬಂದ್ಬಿಟ್ಟು ಅಲ್ಲೇ ಬಚ್ಚಿಟ್ಕೊಂತಾನೆ. ಎಲ್ಲಾರ ಬರ್ತಡೇನು ಇಲ್ಲೇ ಆಗೋಯ್ತಲ್ವ ಗೈಸ್ ಅಲ್ವಾ? ಕರೆಕ್ಟು. ಹೇಮಂತದ್ದು ಇಲ್ಲೇ, ರಾಜುದು ಇಲ್ಲೇ, ನಿಂದು ಇಲ್ಲೇ, ಇವಾಗ ಇವಂದು ಇಲ್ಲೇ, ನಂದು ಇಲ್ಲೇ, ಜೇಮ್ಸ್ದು ಬೇರೆ ಕಡೆ. ಬೇರೆ ಕಡೆ ಮಾಡ್ತೀವಿ. ಏನು ಗೊತ್ತಿಲ್ಲಪ್ಪ ಗೈಸ್, ನನಗೆ ಏನು ಗೊತ್ತಿಲ್ಲ. ಸೊ ಆರ್ಡ್ರ್ ಮಾಡ್ತೀವಿ. ಬೇಗ ಆರ್ಡ್ರ್ ಮಾಡಿಕೊಂಡು ತಿನ್ಬಿಟ್ಟು ಇನ್ನೂ ಆರ್ಡ್ರ್ ಮಾಡ್ತೀವಿ. ನೋಡಿ ಲೆಟ್ಸ್ಕೋ. ಬೇಗ ಮಾಡ್ರಪ್ಪ, ಮಾಡಿರಿ ಬೇಗ ಗೈಸ್. ಇವಾಗ ಚೆನ್ನಾಗಿ ಏನೇನು ಆರ್ಡ್ರ್ ಮಾಡಿದ್ದೀವಿ. ಅದು ಏನೇನು ಮಾಡಿದ್ದೀವಿ ಅಂತ ಬಂದ್ಮೇಲೆ ನೋಡಿ. ಚಾರ್ಜರ್ ಏನೋ ಆಗ್ತೈತೆ ಚಾರ್ಜರ್ ಆಗ್ತೈತೆ. ಹೊಡ್ಕೊಂಡ ಕೈಗೆ ಕೇಕ್ ಕಟ್ ಮಾಡಬೇಕು. ನೀನು ಯಾಕೆ ಯಾವಾಗಿಂದ ನಾನು ಕಲ್ತಿರೋದು ಹಿಂಗೆ ಸೈಡ್ ಹೋಗಿ ಹಿಂಗೆ ಹೇಳೋದು ಏನು ಆ ಥರ ಸೈಡ್ ಬಂದು ಹಿಂಗಿಲ್ಲ ಅಂತ ಹೇಳೋದು ಆ ಥರ. ಯಾ ಸರ್ ಯಾ ಕಾಯ್ಸ್. ಇವಾಗ ಕೇಕ್ ಕಟ್ ಮಾಡ್ಸೋಣ. ಬ್ರೈಟ್ನೆಸ್ ಕೊಡ್ತೀನಿ. ಸೊ ಗೈಸ್ ಅಲ್ಲಿ ಅವ್ನು ಚೇತನ್ಗೋಸ್ಕರ ಸಾಂಗ್ ಮಾಡಿದ್ದೀವಿ. ಕೇಕ್ ಕಟ್ ಮಾಡ್ತೀನಿ ಇರೋ. ಹ್ಯಾಪಿ ಬರ್ಡೇ. ಇನ್ನ ಬ್ಲ್ಯಾಕ್ ಆಗಿರೋದು. ವಿಶ್ ಮಾಡುವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲ್ಲರಿಗೂ ಕೇಕ್ ಸಿಗುತ್ತೆ. ಆಕಾಶ್ ಕೇಕ್ ಸಿಗುತ್ತೆ. ರಾಜು ಆಗ್ಬೇಡ್ರಿ, ಕೇಕ್ ಸಿಗುತ್ತೆ. ಜೋಲ್ ಬರ್ತೈತ ಮುಂಚೆ ಕೇಕ್ ತಿಂದೆ ಆಲ್ರೆಡಿ. ಸಾಕು ನಾಳೆ ಸಾರಿ ವಿಡಿಯೋ ಮಾಡ್ತೀನಿ. ಇದರಲ್ಲಿ ಇಲ್ಲ ಮದುವೆವಾಗ ಒಂದು ನಿಂತೋರಿದೆ.
ಶುಗರ್ ಸಿರಪ್ ಇದ್ದಂಗೆ ಏ ಚೆನ್ನಾಗಿತ್ತು ಕೈ ಚೆನ್ನಾಗಿ ಶುಗರಿ ಇನ್ನ ತಿಂದೆ ಏನು ಹೇಳೋದಾಗಿ ನೆನ್ನೆ ಅಷ್ಟು ತಿಂದಿದ್ಯಾ ಕೇಕ್ನ ಓಕೆ ಗೈಸ್ ಆಮೇಲೆ ಸಿಗೋಣ. ಕೇಕು ಈ ಥರ ಎಲ್ಲ ಒದ್ದಾಡಿ ತಿನ್ಬೇಕಾ ಅಪ್ಪ ನಾನು ಹೇಳಿದ 10 ರೂಪಾಯಿ ಪೀಸಲ್ಲಿ ಕೊಡ್ತೀನಿ. ಆಯ್ತು ರಜೆ ಒಂದು ಮನೆ ಬಿಡಬೇಡ. ಕೆಂಗೇರಿ ನಮ್ದಲ್ಲ ಕಣೋ, ಬಸ್ಸಲ್ಲಿ ಹೋಗ್ತೀನಿ ಕಣೋ, ನಡ್ಕೊಂಡು ಹೋಗ್ತೀನಿ ಇಲ್ಲಿಂದ. ರೋಹಿತ್ ಎಷ್ಟೊಂದು ದಿವಸ ಆದ್ಮೇಲೆ ಬಂದಿದ್ಯಾ ಶಾಯಿ ಹೋಟ್ಲಲ್ಲಿ ತಿನ್ನು ಶಾಯಿ ಚೆನ್ನಾಗಿರುತ್ತೆ. ವೆಜ್ ಫ್ರೈ ಮಾಡಿಲ್ಲ ಕಣೋ, ನೀನು ವೆಜ್ ಫ್ರೈ ಮಾಡಿಲ್ಲ ಇಲ್ಲಿ, ನಿಂಗೆ ಗೊತ್ತಾಗಲ್ಲ ಅವ್ನು ವೆಜ್ ಅಲ್ವಾ ಇವಾಗ. ಆಮೇಲೆ ತಿಂತಿದ್ದು ಅಪ್ಪ ಪೀಸು ಅಯ್ಯೋ ಅಪ್ಪ ಪೀಸ್ ತಿಂತಿರುವಾಗ ನಾನು ಕೇಕೆ ತಿನ್ನಲ್ಲ ಹೇಳಿದ್ದೀನಿ ಮತ್ತೆ, ನಾನು ಅಲ್ಲೇ ಹೇಳಿದ್ದೀನಿ ನಾನು ಕೇಕ್ ಹಿಂಗಿದ್ರು ತಿನ್ನಲ್ಲ ಅಂತ. ಸರಿ ಚಿಕ್ಕ ಅಣ್ಣ ಹೇಳ್ತಿ ಓಕೆನಾ ಕಬಾಬು ಆ್ಯಂಡ್ ನಂದು ಏಮಂದು ಫೇವ್ರೇಟ್ ಇದು ರಂಸಾವೇನೋ ಬರ್ತಾಯಿತ್ತು ಕಣ ವಾಯ್ಸು. ರಾಜು ವೆಜ್ಜು ಗೈಸ್ ವೆಜ್ಜು ರೋಹಿತ್ ವೆಜ್ ಇಬ್ರು ಹಾಗಾಗಿ ಬೇಡ ಬಿಡಿ ಹಿಂಗೆಲ್ಲ ಪಾಪ ಬಂದ್ಬಿಟ್ಟಾನ. ರೈಸ್ ತಿನ್ನೋಣ, ದೇವಿ ರೈಸ್ ತಿನ್ನೋಣ, ಅದಕ್ಕೆ 25 ತಿನ್ನೋದು. ನಮ್ದು ಬಂದಿದ್ದ ತಕ್ಷಣ ಎಲ್ಲ ಎತ್ಕೊಂಡ್ಬಿಟ್ರು. ಈರುಳ್ಳಿ ತಗೊಂಡು ಕಳಿಸಿ ಅಲ್ಲಿ ನೋಡ್ರಿ ಏನು ಸರ್ಚ್ ಮಾಡ್ತಾನೆ, ಲವ್ ಸಾಂಗ್ಸ್ ಅಂತೆ. ಲವ್ ಸಾಂಗ್ಸ್ ಬೇಕಂತ ಬಂತು ನೋಡ, ಫುಲ್ ಏನೋ ಹೊಡಿತೀಯಲ್ಲ. ಅದನ್ನ ಹಾಕೋಲ್ವ ಚೆನ್ನಾಗಿದ್ಲು. ಕುಲ್ಚಾ ಪನ್ನೀರ್ ಕುಲ್ಚಾ ಸಾರಿ ಏನದು ಪನ್ನೀರ್ ಕಡಾಯಿ ವಿಡಿಯೋ ಕಾಲ್ ಮಾಡು ನೋಡಿ, ಒಳ್ಳೆ ಸಾಂಗ್ ಇದೆ. ಬಿರಿಯಾನಿ ರೈಸು ಬಂತು. ಅಕ್ಷ ಹಾಕು ಪನ್ನೀರ್ ಹಾಕಪ್ಪ ಸ್ವಾಮಿ. ಬರುತ್ತೆ. ಹಾಂ ಆಕಾಶ್ ನೀನು ತಿನ್ನಲ್ವಾ? ಹೇಗೆ ತಿನ್ನಲ್ಲ? ನಿಮ್ಮದು ಬಿರಿಯಾನಿ ಬಂತು ನೋಡಿ, ನಿಮ್ಮ ಬಿರಿಯಾನಿ ತಿಂದ್ರಿ. ಏನು ಸಿಗ್ಲಿಲ್ಲ ಅಂದ್ಬಿಟ್ಟಿಲ್ಲ, ವೆಜಿಟೇಬಲ್ಸ್ ತಿನ್ಕೊಂಬಿಟ್ಟ ಅಪ್ಪ. ಹೇಮಂತ್ಗೆ ಸೆಟ್ ಆಗೋದು ಸಾಂಗ್ ಇದು ಅಲ್ಲ ಸರ್. ಹಂಗೆ ಇವನ್ಗೂ ಅಷ್ಟೇ, ನೀವು ನೆಟ್ ಆಫ್ ಮಾಡಬೇಡ ಅಂತ ಯಾರು ಹೇಳ್ತಾನೆ. ಯಾರೋ ಮೈ ಲವ್ ಕೆಳಗೆ ಬಂದು ಮರಳಿ ಹೋದ ಚಂದಿರ, ಅವರು ಹೋದ ಮೇಲೆ ಬಂದನು ಒಂದೇ ಸುಂದರ, ಕರೆದುಕೊಂಡೆ ವಿರಹ ಮಾಮೂಲಿ. ಹೇಳ್ರು ಯಾಕ್ರು ಇನ್ನು ಮುಂದೆ ವಿರಹ ಮಾಮೂಲಿ, ನನ್ನ ನೆರಳಿಗೂ ಗಾಳಿ ಮರೆಯುತ್ತಿದೆ, ಕುರುಡು ಕನಸಿಗೆ ನೆನಪೇ ದೀವಟಿಗೆ, ಹೃದಯದ ನೋಡದೊಳಗಡೆ ಎಂದು ಅರಳದ ಹೂವಿನ ಮೆರವಣಿಗೆ, ಎಲ್ಲಿಗೂ ಹೊರಟು ಹೋಗಿದೆ ಮೊರಳಿನಿಂದ ಮೋಹಿಸುವೆನು, ಮರಳಿ ಬಂದಳೆ ಅವಳು, ನನಗೂ ಗೊತ್ತು ಅವಳು ಬರಲು ನನ್ನ ಸ್ವಪ್ನಗಳು, ಹೃದಯ ಮಾಡ ಇರ್ತೀವ ಗೈಸ್. ನನ್ನ ಮಾನ ಮದುವೆ ಮಾಡ್ತಾರೆ ಮತ್ತೆ 6 ಪ್ಯಾಕ್ಸ್ ತೋರ್ಸ ನೀನು. ಇವನು ಈಶ್ವರು ಸುಮ್ಮನೆ ತಿನ್ನಕ್ ಬಿಡೋ ಗೈಸ್, ತಿನ್ನಕ್ಕೆ ಬಿಡ್ತಾನ. ಸೊ ಗೈಸ್ ಫೈನಲಿ ಊಟ ಎಲ್ಲ ತಿಂದ್ರಿ ನೋಡಿ, ಎಲ್ಲ ಖಾಲಿ ಹೆಂಗೈತೆ ನೋಡಿ ಟೇಬಲ್ಲೇ. ಕೇಕ್ ಅಷ್ಟೇ, ಕೇಕ್ ತಿನ್ಕೊಳ್ಳೋ ಆಕಾಶ್, ಕೇಕ್ ತಿನ್ನಿ ಸ್ವಲ್ಪ. ಏನೊಂದು ಮಗು ಇದೆಯಾ? 3 ಮಂತ್ಸ್ ಅಂತೆ. ನೋಡಿ ಇಷ್ಟು ತಿಂದಿದ್ದೀನಿ ನಾನೇ. ಇಲ್ಲಿರೋದು ನಾವೇ ತಿಂದಿದ್ದು ಹೇಳ್ಬೇಕು ಅಂದರೆ. ರಾಜು ಬಿಲ್ ಪೇ ಮಾಡಿ ಬಾ, ಹೋಗಿರ್ತೀರಿ. ಹಾಂ ಓಕೆನಾ, ಬಾಯ್. ಸೊ ಗೈಸ್ ಫೈನಲಿ ಹೊಟ್ಟೆ ತುಂಬ ತಿಂದು ಇವಾಗ
ಹೋಗ್ತಾ ಗೈಸ್ ಇವಾಗ ಫೈನಲಿ ಚೆನ್ನಾಗಿ ತಿನ್ಕೊಂಡು ಇದನ್ನು ಪಾರ್ಸಲ್ ತೊಗೊಂಡಿದ್ದೀನಿ ನಮ್ಮ ಮಮ್ಮಿಗೆ ಒಂದು ತೊಗೊಂಡ್ರಿ ಬಿರಿಯಾನಿ ಪಾರ್ಸಲು. ಆ್ಯಂಡ್ ಇವಾಗ ಮನೆಗೆ ಹೋಗೋದಷ್ಟೇ ಬಾಕಿ. ಆ್ಯಂಡ್ ಇವರು ಬೈಕಲ್ಲಿ ಹೋಗ್ತಾರೆ. ಅಲ್ಲ ಮನೆ ಹತ್ರ ಬರ್ತೀರಾ? ಕೆಳಗಡೆ ಬರ್ರಿ, ಕೆಳಗಡೆ ಹಂಗೆ ತಾನೇ ಹೋಗೋದು, ಮನೆ ಕೆಳಗಡೆ ಬರಲ್ವಾ? ಹಂಗೆ ಹೋಗ್ಬಿಡ್ತೀರಾ? ಹೋಗ್ತೀರಾ? ಅವ್ರು ಹಂಗೆ ಹೋಗ್ತಾರೆ. ಇದು ಇಟ್ಕೊಡ್ಬಿಡು ನಮ್ಮ ಹೆಲ್ಮೆಟ್ ಅವನ್ನ ಬಿಡ್ಬೇಡ, ಅವ್ರು ನೋಡ್ಕೊಂಡು ಹೋಗ್ಲಿ. ಹೆಲ್ಮೆಟ್ ಕೊಟ್ಬಿಡ್ತೀವಿ ಹಂಗೆ. ಸರಿ, ಅವ್ರ ಕೈಲಿ ಕೊಟ್ಕೊಂಡು ಹೆಲ್ಮೆಟ್ ಕೊಡಲಿ. ಅವ್ರ ಪಾಪ ಗೊತ್ತಾ ಅವ್ರಿಗೆ. ಸೊ ಫೈನಲಿ ಹೋಗೋಣ, ಲೆಟ್ಸ್ ಗೋ.